ಸ್ಟಾಪ್ ಅಂತ ನಿಲ್ಲಿಸಿ ಅಲ್ಲಿಂದ ಒಂದು ಕಾರ್ಡ್ ತೆಗೀರಿ ಮೇಡಮ್. ಅದನ್ನು ಹೀಗೆ ಇಟ್ಕೊಳ್ಳಿ. ದಟ್ಸ್ ಇಟ್. ನೆನ್ಪಿಟ್ಕೊಳ್ಳಿ, 54 ಕಾರ್ಡ್ಸ್ಗಳಲ್ಲಿ ಒಂದೇ ಒಂದು ಕಾರ್ಡ್ ಅವ್ರು ತೆಗೆದಿರೋದು ಯಾವುದು ಅಂತ ಅವರಿಗೂ ಕೂಡ ಗೊತ್ತಿಲ್ಲ. ಸರಿ ತಾನೆ ಮೇಡಮ್? ನಾರ್ಮಲಿ ಮೆಜಿಷಿಯನ್ ಜಾಬ್ ಏನು ಅಂತ ಹೇಳಿದ್ರೆ, ನೀವು ತೆಗೆದ ಕಾರ್ಡನ್ನು ನಾನು ನಿಮ್ಮ ಮೈಂಡ್ ರೀಡ್ ಮಾಡಿ ಹೇಳೋದು. ಬಟ್ ನಾನು ಹೇಳಲ್ಲ ಅಂತ ಹೇಳಿದ್ಕೊಳ್ಳಿ, ಯಾಕೆ ಮತ್ತೆ ಮ್ಯಾಜಿಕ್ ಮಾಡ್ತಿದ್ದೀರ ಅಂತ ಕೇಳುವಾಗ ನಾನು ಹೇಳಲ್ಲ. ಆದರೆ ನೀವೇನು ಕಾರ್ಡ್ ತೆಗೆದಿದ್ದೀರಿ ಅದನ್ನು ಇಲ್ಲಿರುವಂಥ ಸ್ಕೆಚ್ ಪ್ಯಾಡ್ ಮೇಲೆ ನಾನು ಡ್ರಾ ಮಾಡ್ತೇನೆ. ಓಕೆ, ಅದಕ್ಕಿಂತ ಮೊದಲು ಒಂದು ಮ್ಯೂಸಿಕ್ ನಿಮ್ಮಲ್ಲಿ ಇರುವಂಥ ರನ್ ಮಾಡಿ, ದಯವಿಟ್ಟು ಒಂದು ಮ್ಯೂಸಿಕ್ ರನ್ ಮಾಡಿ ಅಂತ ಹೇಳ್ತಾ, ದಯವಿಟ್ಟು ಈಗ ತಾವು ದಯವಿಟ್ಟು ಆ ಕಾರ್ಡನ್ನು ನೋಡಬೇಕು, ನೆನ್ಪಿಡ್ಕೊಳ್ಬೇಕು, ಮತ್ತೆ ಹೀಗೆ ಇಟ್ಕೊಳ್ಬೇಕು ಪ್ಲೀಸ್. ನೋಡಿದ್ರ ನನ್ನ ನೋಡಿ, ಮೈಂಡ್ ರೀಡಿಂಗ್ ಸ್ವಲ್ಪ ಲೋ ವಾಲ್ಯೂಮ್ ಕೊಡಿ. ಓಕೆ, ಡ್ರಾ ಮಾಡ್ತಿದ್ದೇನೆ. ಓಕೆ, ಒಂದು ನಿಮಿಷ. ಇದು ಅಂತ ಅನಿಸ್ತಾ ಇದೆ. ಎಸ್, ಶಾರ್ಪ್ ಮಾಡೋಣ. ದಟ್ಸ್ ಇಟ್. ಶ್ರುತಿ ಮೇಡಮ್ ಅವರು ತೆಗೆದಿರುವಂಥ ಕಾರ್ಡನ್ನು ನಾನು ಇಲ್ಲಿ ಬಿಡಿಸಿದ್ದೇನೆ, ಚಿತ್ರ ಬಿಡಿಸಿದ್ದೇನೆ. ಈಗ ರಿಸಲ್ಟ್ ಟೈಮ್. ರೆಡಿ 1 2 3 ಅಂತ ಹೇಳುವಾಗ ಕಾರ್ಡ್ ಅವರಿಗೆ ತೋರಿಸೋದು, ನಾನು ಚಿತ್ರ ಅವರಿಗೆ ಎಲ್ಲರಿಗೂ ತೋರಿಸ್ತೇನೆ. ರೆಡಿ 1 2 3 ಕಾರ್ಡ್ ತೋರಿಸಿ ಮೇಡಮ್. ಆ್ಯಂಡ್ ದಟ್ ಈಸ್ ಎಕ್ಸಾಕ್ಟ್ಲಿ ಅವರೇನು ಕಾರ್ಡ್ ತೆಗೆದಿದ್ದಾರೆ ಅದೇ ಕಾರ್ಡಿನ ಚಿತ್ರವನ್ನು ನಾನು ಇಲ್ಲಿ ಬಿಡಿಸಿದ್ದೇನೆ. ನಿಮ್ಮ ಕಡೆಯಿಂದ ಬರಲಿ ಒಂದು ಯಾಕ್ರಿ ಚಪ್ಪಾಳೆ ಹೊಡಿತೀರಾ? ತಪ್ಪಾಗಿದೆ ನೋಡಿ ಮೇಡಮ್ ಅಲ್ವಾ? 8 ಆಫ್ ಡೈಮಂಡ್ ನಾನು ತೆಗೆದದ್ದು ಎಕ್ಕ. ಸಾರಿ, ತಪ್ಪಾಯ್ತು ಅಂತ ಎಲ್ಲರೂ ಅನ್ಕೊಂಡ್ರು, ನೀವು ಕೂಡ ಅನ್ಕೊಂಡ್ರಿ. ತಪ್ಪು ಆಗಿದೆ, 50% ಮಾತ್ರ. ಇಲ್ಲಿ ನೋಡಿ ಮೇಡಮ್, ನಾನು ಮೊದಲು ಇದೇ ನಿಮ್ಮ ಕಾರ್ಡ್ ಅಂತ ಅನ್ಕೊಂಡೆ, ಮತ್ತೆ ಗೊತ್ತಾಯ್ತಲ್ಲ ಅಂತ. ಅದಕ್ಕೋಸ್ಕರ ಇಡೀ ಪ್ಯಾಕೆಟ್ ಆಫ್ ಚಿತ್ರ ಬಿಡಿಸಿದೆ ನೋಡಿ ಇಲ್ಲಿ, ಟೋಟಲ್ ಪ್ಯಾಕೆಟ್. ಹಾಗಾಗಿ ಈ 54 ಎಲೆಗಳಲ್ಲಿ ನಿಮ್ಮ ಕಾರ್ಡ್ ಇದೆ ಅಂತ ಹೇಳಿದ್ರೆ ಆಗಲ್ಲ. ಈ ಕಾರ್ಡ್ ತೋರಿಸಿ ಎಲ್ರಿಗೆ, ನನಗೆ ತೋರಿಸಿ. 8 ಆಫ್ ಡೈಮಂಡ್ ಇಲ್ಲಿದೆ, ಅದನ್ನು ಮುಟ್ಟಿದ್ದೇನೆ. ಮ್ಯೂಸಿಕ್ ಹಾಕಿ ದಯವಿಟ್ಟು ಎಲ್ಲರೂ ಈ ಚಿತ್ರ ನೋಡಿ ಮೇಡಮ್. ನೀವು ಕೂಡ ಮ್ಯಾಜಿಕಲಿ ನಿಧಾನಕ್ಕೆ ಇದ್ರ ಒಳಗಿಂದ ಒಂದು ಕಾರ್ಡ್ ಬರ್ತಾ ಇದೆ. ದಟ್ ಈಸ್ ಎಕ್ಸಾಕ್ಟ್ಲಿ ಈಸ್ ಶ್ರುತಿ ಮೇಡಮ್ ತೆಗೆದಂತ 8 ಆಫ್ ಡೈಮಂಡ್ ಇನ್ ಇಂಕ್ ಅಂಡ್ ಪೇಪರ್. ಆ ಕಾರ್ಡ್ ನಾನು ಕೊಡ್ಬೇಕು, ಇದನ್ನು ಹೀಗೆ ಕಿತ್ಕೋಬೇಕು ಮೇಡಮ್. ಕಿತ್ಕೊಳ್ಳಿ ಅದನ್ನು. ದಾಟ್ಸ್ ಇಟ್. ಎಲ್ರಿಗೆ ತೋರಿಸಿ. ಈಗ ಬರಲಿ ಚಪ್ಪಾಳೆ.